ನಮಸ್ಕಾರ. ನಾನು ಡಯಟ್ ಚಾರ್ಟ್ ವಿರೋಧಿ. ನನ್ನ ಹತ್ರ ಯಾರಾದರೂ ಪೇಷಂಟ್ ನನ್ನ ಸಮಸ್ಯೆಗೆ ಡಯಟ್ ಚಾರ್ಟ್ ಕೊಡಿ ಅಂತ ಕೇಳಿದರೆ ನಾನು ಸಾಮಾನ್ಯವಾಗಿ ಕೊಡೋದಿಲ್ಲ. ಬದಲಿಗೆ ನಿಮ್ಮ ಸಮಸ್ಯೆಗೆ ನೀವು ಆಯುರ್ವೇದ ಸಿದ್ಧಾಂತದ ಪ್ರಕಾರ ಯಾವ ಥರದ ಆಹಾರವನ್ನು ಸೇವನೆ ಮಾಡಬೇಕು, ಹೇಗೆ ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಯಾಕೆ ಅಂದರೆ ಈ ಡಯಟ್ ಚಾರ್ಟಲ್ಲಿ ಬೆಳಗ್ಗೆ ಹೀಗೆ, ಮಧ್ಯಾಹ್ನ ಹೀಗೆ ಅಂತ ನಾವು ಹೇಳಿದರೆ, ಅದೇ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅಥವಾ ಕಟ್ಟುನಿಟ್ಟಾಗಿ ಪ್ರತಿ ಬಾರಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ಪ್ರದೇಶಗಳಲ್ಲಿಯೂ ಅದನ್ನೇ ಫಾಲೋ ಮಾಡಲಿಕ್ಕೆ ಹೋದರೆ ಆಗ ಅದರಿಂದ ಮುಂದೆ ಸಮಸ್ಯೆಗಳೇ ಆಗೋದು ಹೊರತು ಪ್ರಯೋಜನ ಆಗೋದಿಲ್ಲ. ಆದರೂ ಇವತ್ತು ನಾನು ನಿಮಗೆ ಡಯಟ್ ಚಾರ್ಟನ್ನು ಕೊಡಲಿಕ್ಕೆ ಹೊರಟಿದ್ದೇನೆ. ಯಾಕೆ ಅಂದರೆ ಆಯುರ್ವೇದದ ಹೆಸರಲ್ಲಿ ಹಲವಾರು ರೀತಿಯ ಡಯಟ್ ಚಾರ್ಟ್ಗಳನ್ನು ಸಾಮಾನ್ಯವಾಗಿ ತುಂಬ ಜನ ಕೊಡ್ತಾ ಇದ್ದಾರೆ. ಯಾವುದೋ ಒಂದು ಜ್ಯೂಸನ್ನು, ಯಾವುದೋ ಒಂದು ಹರ್ಬಲ್ ಕಷಾಯವನ್ನು, ಈ ಥರದ್ದೆಲ್ಲ ಹೇಳಿದಾಗ ನಿಮಗೆ ಇದು ಆಯುರ್ವೇದಿಕ್ ಅಂತ ಅನಿಸ್ಬಿಡುತ್ತೆ. ಖಂಡಿತ ಹಾಗಿಲ್ಲ. ಗಿಡಮೂಲಿಕೆಗಳನ್ನು ಬಳಸಿದ ತಕ್ಷಣ ಅದು ಆಯುರ್ವೇದ ಸಿದ್ಧಾಂತ ಪ್ರಕಾರ ಆಗಿರಬೇಕು ಅಂತಿಲ್ಲ. ಹಾಗಾಗಿ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಬರಬೇಕು ಅನ್ನುವ ಕಾರಣಕ್ಕೆ ಆಯುರ್ವೇದದ ಸಿದ್ಧಾಂತದ ಪ್ರಕಾರ, ಅಂದರೆ ಜೀವನ ಪರ್ಯಂತ ಯಾವ ಸೈಡ್ ಎಫೆಕ್ಟ್ ಇಲ್ಲದ ಹಾಗೆ ಮತ್ತು ಜೀವನ ಪರ್ಯಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ಥರ ಆಯುರ್ವೇದ ಹೇಳಿದೆಯೋ ಅದೇ ಥರ ಬೆಳಿಗ್ಗೆಯ ಕಷಾಯವನ್ನು ಕುಡಿಯೋದು ಅಥವಾ ಬ್ರೇಕ್ಫಾಸ್ಟ್ ಮಾಡೋದು, ಮಧ್ಯಾಹ್ನ ಊಟ, ರಾತ್ರಿಯ ಊಟ, ಮಧ್ಯದಲ್ಲಿ ಏನೇನು ಸೇವನೆ ಮಾಡಬೇಕು, ಜೊತೆಗೆ ಒಂದಿಷ್ಟು ಸ್ಪೆಷಲ್ ಪಾಯಿಂಟ್ಸನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಹಿಂದೆ ಎಲ್ಲೂ ನಾನು ಒಂದೇ ವಿಡಿಯೋದಲ್ಲಿ ಇಡೀ ದಿನದ ಆಹಾರ ಸೇವನೆಯ ಬಗ್ಗೆ ಅಥವಾ ಈ ಡಯಟ್ ಚಾರ್ಟ್ ಅನ್ನೋ ಥರದ ಬಗ್ಗೆ ಮಾತಾಡಿಲ್ಲ. ಇವತ್ತು ನಾನು ನಿಮಗೆ ಅದೊಂದು ಕ್ಲಿಯರ್ ಪಿಕ್ಚರನ್ನು ಕೊಡ್ತೇನೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದಿಷ್ಟು ಡೌಟ್ಸ್ ಕೂಡ ಬರ್ಬೋದು. ಯಾರ್ಯಾರೋ ಬೇರೆಯವರು ಈ ಥರ ಹೇಳಿದ್ದಾರೆ, ನೀವು ಹೀಗೆ ಹೇಳ್ತಾ ಇದ್ದೀರಿ, ಈ ಥರದ ಪ್ರಶ್ನೆಗಳು ಕೂಡ ಬರ್ಬೋದು. ಆ ಥರದ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಒಂದು ವೇಳೆ ತುಂಬ ಪ್ರಶ್ನೆಗಳಿದ್ದರೆ ಅದಕ್ಕೆ ಅಂತಲೇ ಬೇಕಿದ್ದರೆ ಬೇರೆ ವಿಡಿಯೋ ಕೂಡ ಮಾಡೋಣ. ಮೊದಲನೇದಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವ ಜ್ಯೂಸನ್ನು, ಯಾವ ಕಷಾಯವನ್ನು ಕುಡಿಬೇಕು ಅಂತ ಆಯುರ್ವೇದ ಹೇಳೋದು ಕೇಳಿದರೆ ಆ ಥರ ಎಲ್ಲಿಯೂ ಆಯುರ್ವೇದದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಜ್ಯೂಸು, ಕಷಾಯ ಇದನ್ನು ಕುಡಿರಿ ಅಂತ ಹೇಳಿಲ್ಲ. ಆದರೆ ಬೆಳಿಗ್ಗೆ 6ರಿಂದ 6:30 ಸಮಯ ಇದೆಯಲ್ಲ, ಅದು ರಸಾಯನ ಕಾಲ. ಹಾಗಾಗಿ ಆ ಕಾಲದಲ್ಲಿ ನಮ್ಮ ದೇಹಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಇಡೀ ಜೀವನಕ್ಕೆ ಹೆಲ್ಪ್ ಮಾಡುವಂತಹ ರಸಾಯನಗಳನ್ನು ಸೇವನೆ ಮಾಡಬೇಕು ಅಂತ. ರಸಾಯನ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ, ನಮ್ಮ ಮುಪ್ಪನ್ನು ದೂರ ಮಾಡಿ, ನಮ್ಮ ದೇಹದಲ್ಲಿ ರೋಗಗಳಿದ್ದರೆ ಅದರ ನಿವಾರಣೆಯನ್ನು ಮಾಡುವಂಥದ್ದು ಅಂತ. ಅದು ಔಷಧ ಅನ್ನೋದಕ್ಕಿಂತ ಟಾನಿಕ್ ಅಂತ ಹೇಳ್ಬೋದು. ಸೊ ಆ ಸಮಯದಲ್ಲಿ ನಾವು ಅಂಥದ್ದನ್ನು ಸೇವನೆ ಮಾಡಬಹುದು. ಅದು ಸಾಮಾನ್ಯವಾಗಿ ಸೂರ್ಯೋದಯಕ್ಕಿಂತ ಸ್ವಲ್ಪ ಹೊತ್ತು ಮೊದಲಿನ ಸಮಯ. ಆದರೆ ನಾವು ಈಗ ABC ಜ್ಯೂಸು, ಬೂದುಗುಂಬಳಕಾಯಿ ಜ್ಯೂಸ್, ಹಾಗಲಕಾಯಿ ಜ್ಯೂಸ್, ನಿಂಬೆಹಣ್ಣಿನ ರಸ ಇದೆಲ್ಲ ತೆಗೆದುಕೊಳ್ತೀವಲ್ಲ, ಯಾವುದನ್ನು ತೆಗೆದುಕೊಳ್ಳೋದಿದ್ರು ಸೂರ್ಯೋದಯದ ಮೊದಲು ತೆಗೆದುಕೊಳ್ಳೋದು ಅಷ್ಟು ಸರಿಯಲ್ಲ. ಸೂರ್ಯೋದಯದ ಮೊದಲು ಒಂದೋ ಈ ಥರದ ರಸಾಯನವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಬೋದು ಅಥವಾ ನೀರು ಕುಡಿಬೋದು. ಒಂದು ಲೋಟದಷ್ಟು ನಿಮಗೆ ನಿಮ್ಮ ಪ್ರಕೃತಿ, ಉದಾಹರಣೆಗೆ ವಾತ ಪ್ರಕೃತಿ ಅಥವಾ ಕಫ ಪ್ರಕೃತಿ ಆಗಿದ್ದರೆ ಬಿಸಿ ನೀರು, ಪಿತ್ತ ಪ್ರಕೃತಿ ಆಗಿದ್ದರೆ ತಣ್ಣೀರು. ನಿಮ್ಮ ದೇಹನೇ ಕೇಳುತ್ತೆ ನಿಮಗೆ ಆ ನೀರು, ಯಾವ ನೀರು ಆ ಸಮಯದಲ್ಲಿ ಬೇಕು ಅನ್ಸುತ್ತೋ ಆ ನೀರನ್ನು ಕುಡೀರಿ. ಬೇಸಿಗೆಗಾಲ ಆಗಿದ್ದರೆ ತಣ್ಣೀರು ಬೇಕು ಅನಿಸ್ಬೋದು, ಅದೇ ಮಳೆಗಾಲ ಆಗಿದ್ದರೆ ಬಿಸಿನೀರು ಬೇಕು ಅನಿಸ್ಬೋದು. ಹಾಗಾಗಿ ನಿಮ್ಮ ದೇಹದ ಮಾತನ್ನು ಕೇಳಿ, ಯಾರು ಹೇಳಿದ್ದನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಿಮಗೇನೋ ಸ್ಪೆಷಲ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಡಾಕ್ಟರ್ ಈ ಥರನೇ ಮಾಡಬೇಕು ಅಂತ ಹೇಳಿದರೆ ಮಾತ್ರ ಹಾಗೆ ಫಾಲೋ ಮಾಡಿ. ಇನ್ನು ಈ ಜ್ಯೂಸ್ಗಳ ವಿಷಯದಲ್ಲಿ ಬರೋದಾದರೆ ಅದನ್ನು ಸೂರ್ಯೋದಯ ಆದ ತಕ್ಷಣ ಅಥವಾ ಸೂರ್ಯೋದಯ ಆದ ನಂತರ ಸೇವನೆ ಮಾಡಬಹುದು. ಆ ಜ್ಯೂಸ್ಗಳಲ್ಲಾದರೂ ಈ ಹುಳಿ, ತುಂಬ ಕಹಿ, ಖಾರ, ಉಪ್ಪು ಈ ಥರದ ಇದಿರುವಂಥ ಜ್ಯೂಸನ್ನು ತೆಗೆದುಕೊಳ್ಳೋದು ಸರಿಯಲ್ಲ. ಬೂದುಗುಂಬಳಕಾಯಿ ಜ್ಯೂಸ್ ಅಥವಾ ABC ಜ್ಯೂಸ್ ಈ ಥರದ ಜ್ಯೂಸ್ಗಳನ್ನು ಬೇಕಿದ್ದರೆ ತೆಗೆದುಕೊಳ್ಬೋದು, ಅಥವಾ ಗೋಧಿ ಹುಲ್ಲಿನ ಜ್ಯೂಸ್ ಇಂಥದ್ದನ್ನು ತೆಗೆದುಕೊಳ್ಬೋದು. ಯಾಕೆಂದರೆ ಇವು ಹುಳಿ, ಖಾರ, ಉಪ್ಪು ಈ ಥರದ್ದು ಅಲ್ಲದೆ ಇರೋದ್ರಿಂದ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು ರಸಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ವೇಟ್ ಲಾಸ್ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ, ದೇಹ ಎಲ್ಲ ಲಘು ಇದೆ ಅಂತ ಬಹಳಷ್ಟು ಜನ ಹೇಳ್ಬೋದು. ಆದರೆ ಅದು ಸಾಮಾನ್ಯವಾಗಿ ಯಾರಿಗೂ ಒಳ್ಳೆಯದಲ್ಲ. ಎಲ್ಲೋ ಒಂದಿಷ್ಟು ಜನರಿಗೆ ಲಾಭ ಆಗ್ತಿದ್ದಿರ್ಬೋದು, ಆದರೆ ಅದು ಸಾಮಾನ್ಯವಾಗಿ ತೊಂದರೆಯನ್ನೇ ಉಂಟು ಮಾಡುತ್ತೆ. ನಾವು ಬೆಳಿಗ್ಗೆ ಅಂತಲ್ಲ, ಯಾವುದೇ ಸಮಯದಲ್ಲಿ ಹೊಟ್ಟೆ ಖಾಲಿ ಇರುವಾಗ ಹುಳಿ ಪದಾರ್ಥವನ್ನು ಸೇವನೆ ಮಾಡಬಾರ್ದು. ಹೊಟ್ಟೆ ಖಾಲಿ ಇರುವಾಗ ಸ್ವಲ್ಪ ಸಿಹಿ ಪ್ರಧಾನವಾಗಿರುವಂಥದ್ದು, ಉದಾಹರಣೆಗೆ ಬೂದುಗುಂಬಳಕಾಯಿ ಜ್ಯೂಸಲ್ಲಿ ಸಿಹಿ ಇದೆಯಾ ಅಂತ ನೀವು ಕೇಳ್ಬೋದು. ಅದು ಸಿಹಿ ಇಲ್ಲದೇ ಇರ್ಬೋದು, ಆದರೆ ಹುಳಿಯಲ್ಲ, ಕಹಿಯಲ್ಲ, ಖಾರಲ್ಲ, ಒಗರಲ್ಲ. ಹಾಗಾಗಿ ಅದು ಒಂದು ಮಟ್ಟಿಗೆ ಒಂದು ಸಣ್ಣ ಪ್ರಮಾಣದ ಸಿಹಿ ಪದಾರ್ಥವೇ. ಇನ್ನು ಹಾಗಲಕಾಯಿ ಜ್ಯೂಸ್ ಅಂಥದ್ದು ಕೂಡ ಬೇಡ, ಯಾಕೆಂದರೆ ಅದು ತುಂಬ ಕಹಿ. ಸೊ ಖಾಲಿ ಹೊಟ್ಟೆಯಲ್ಲಿ ಸಿಂಪಲ್ ಅಥವಾ ತುಂಬ ಮೃದು ನೇಚರ್ ಇರುವಂಥದ್ದನ್ನು ತೆಗೆದುಕೊಳ್ಬೇಕು. ಆದರೆ ಕೆಲವೊಬ್ಬರಿಗೆ, ಉದಾಹರಣೆಗೆ ತುಂಬ ಕಫ ಆಗುತ್ತೆ, ಬೊಜ್ಜಿದೆ ಅಥವಾ ಆಮವಾತದಂಥ ತೊಂದರೆಗಳಿವೆ, ಅಂಥ ಸಮಸ್ಯೆ ಇರುವಂಥವರು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ ಇಂಥವುಗಳ ಕಷಾಯವನ್ನು ಕುಡಿದ್ರೆ ಹಿತ ಅನಿಸುತ್ತೆ, ಸ್ವಲ್ಪ ಆರಾಮ ಅನಿಸುತ್ತೆ, ಪಚನ ಕ್ರಿಯೆ ಚೆನ್ನಾಗಾಗಿ, ಜೊತೆಗೆ ಹೆಚ್ಚಾಗಿರುವಂಥ ಆಮಪಾಚನ ಆಗಿ ಆಗ ಸಹಜವಾಗಿ ಆ ಥರ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗ್ತವೆ. ವಿಶೇಷವಾಗಿ ಅಲರ್ಜಿ, ಬೊಜ್ಜು, ಡಯಾಬಿಟೀಸ್ ಇಂಥವರಿಗೆ ಇದು ಹೆಲ್ಪ್ಫುಲ್. ಎರಡನೇದು ಬ್ರೇಕ್ಫಾಸ್ಟ್. ನಾವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ದಿನಕ್ಕೆ 3 ಊಟ ಮಾಡ್ತೇವೆ.
ಬೆಳಗ್ಗೆಯ ತಿಂಡಿ ಕೂಡ ಊಟವೇ. ನಾವು ಅಷ್ಟು ಹೊಟ್ಟೆ ತುಂಬ ತಿಂತೇವೆ ಅಂದರೆ ಅದು ಊಟವೇ ಅಂತ ಕನ್ಸಿಡರ್ ಆಗುತ್ತೆ. ಆಯುರ್ವೇದದಲ್ಲಿ ಆ್ಯಕ್ಚುಲಿ ಹೇಳಿದ್ದು ದಿನಕ್ಕೆ 1 ಊಟ. ಆದರೆ ಆಮೇಲೆ ನಿಧಾನವಾಗಿ 2 ಊಟ ಅದು ಶಾಸ್ತ್ರಕ್ಕೆ ಸರಿ ಅನ್ನೋ ಥರ ಬಂತು. ಯಾಕೆ ಹೇಳ್ತೇನೆ ಅಂತಂದರೆ, ಈ ಕರಾವಳಿ, ಮಲೆನಾಡು ಈ ಭಾಗಗಳಲ್ಲಿ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ಗೆ ಆಸರೆಗೆ ಕುಡಿಯೋದು ಅಂತ ಹೇಳ್ತಾರೆ. ಅಂದರೆ ಈಗ ಸಾಮಾನ್ಯವಾಗಿ ಯಾರು ಕೇಳಿದ್ರೆ ಆಸರೆ ಕುಡ್ದಾಯ್ತಾ ಅಂತ ಕೇಳ್ತಾರೆ. ಅಂದರೆ ಆಸರೆಗಾಗಿ, ಅಂದರೆ ಕೆಲಸಕ್ಕೆ ಹೋಗ್ಬೇಕಲ್ಲ, ಆ ಕಾರಣಕ್ಕೆ ಸ್ವಲ್ಪ ದೇಹಕ್ಕೆ ಆಸರೆಯಾಗಿರಲಿ ಅನ್ನುವ ಕಾರಣಕ್ಕೆ ಕುಡಿಯೋದು ಅಂತ. ಅಂದರೆ ನಾನು ಆಗ ಹೇಳಿದಂತಹ ಜ್ಯೂಸ್ಗಳನ್ನು ಅಥವಾ ಏನೋ ಒಂದು ಸ್ವಲ್ಪ ಹಾಲನ್ನು ಈ ಥರದನ್ನು ಕುಡಿಯೋದು ಅಂತ. ಊಟದ ಮಾಡುವಾಗ ಕೆಲವು ಮನೆಗಳಲ್ಲಿ ಹೇಗೆ ಅಂತಂದರೆ, ಪ್ರಾರ್ಥನೆ ಮಾಡಿ ದೇವರಿಗೆ ಅಂತ ಒಂದು 4 ಅಗಳು ತೆಗೆದಿಟ್ಟು ಆಮೇಲೆ ಊಟ ಮಾಡ್ತಾರೆ. ಅಲ್ಲಿ ಮಂತ್ರಗಳನ್ನು ಕೂಡ ಹೇಳ್ತಾರೆ. ಆ ಮಂತ್ರಗಳು ತುಂಬ ಅದ್ಭುತವಾಗಿವೆ. ಯಾರು ಅದರ ಮೀನಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅದೇ ಬೇಜಾರು. ಮಂತ್ರವನ್ನು ಹೇಳುವಾಗ ಊಟದ ಪ್ರಾರಂಭದಲ್ಲಿ ಅಮೃತೋಪಸ್ತರಣಮಸಿ ಸ್ವಾಹ ಅಂತ ಹೇಳ್ತಾರೆ. ಅಂದರೆ ಅಮೃತದ ಪಾತ್ರೆಯನ್ನು ಅಂದರೆ ತಗೊಳ್ತಾ ಇದ್ದೇನೆ, ಅಂದರೆ ಆ ಒಂದು ಕಲ್ಪನೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಒಂದು ಗುಟುಕು ನೀರನ್ನು ಕುಡಿತಾರೆ. ಊಟದ ಕೊನೆಯಲ್ಲಿ ಅಮೃತ ಪಿಧಾನಮಸಿ ಸ್ವಾಹ ಅಂತ ಹೇಳ್ತಾರೆ. ಪಿಧಾನ ಅಂದರೆ ಮುಚ್ಚಳವನ್ನು ಹಾಕಿ, ಅಮೃತದ ಮುಚ್ಚಳವನ್ನು ಹಾಕಿ ಊಟ ಮುಗಿಸಿದೆ ಅಂತ. ಈ ಥರ ಮಂತ್ರಗಳನ್ನು ಹೇಳುವಾಗ ಮಧ್ಯಾಹ್ನದ ಸಮಯದಲ್ಲಿ ಬೇರೆ, ರಾತ್ರಿ ಸಮಯದಲ್ಲಿ ಬೇರೆ ಅಂತ 2 ಮಂತ್ರ ಇರೋದು. ಹಾಗಾಗಿ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಅನ್ನೋದು ಊಟದಲ್ಲಿ ಬರೋದಿಲ್ಲ. ಅಲ್ಲಿ ಅಂದರೆ ನಿಯಮ ಏನಿಲ್ಲ, ದಿನಕ್ಕೆ 3 ಬಾರಿ ಊಟ ಮಾಡಲೇಬೇಕು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನಿಮಗೆ ಆರೋಗ್ಯ ಹಾಳಾಗಿ ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾರಲ್ಲ, ಆ ಥರ ಇಲ್ಲ. ಆದರೆ ಹಾಗಂತ ನಿಮಗೆ ಹಸಿವೆ ಆಗ್ತಾ ಇದ್ದರೆ ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಮಧ್ಯಾಹ್ನ ಊಟ ಮಾಡಬೇಕು, ಖಂಡಿತ ಹಾಗಲ್ಲ. ಬಹಳಷ್ಟು ಜನರಿಗೆ ಬೆಳಿಗ್ಗೆ 7:30 8 ಗಂಟೆ ಆಗೋಷ್ಟೊತ್ತಿಗೆ ತುಂಬ ಹಸಿವೆ ಆಗುತ್ತೆ. ಅಂಥವರು ಬ್ರೇಕ್ಫಾಸ್ಟ್ ಏನು ಅನಿವಾರ್ಯ ಅಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಮಧ್ಯಾಹ್ನ 11 ಗಂಟೆಗೆ ಊಟ ಮಾಡ್ತೇನೆ ಅಥವಾ ದೇವರ ಪೂಜೆ ಮುಗಿಸಿ ಊಟ ಮಾಡ್ತೇನೆ, ಈ ಥರ ಮಾಡೋದು ತಪ್ಪು. ನಮಗೆ ಹಸಿವೆ ಆಗ್ತಾ ಇದೆ ಅಂತ ಆದರೆ ನಮ್ಮೊಳಗಿರುವ ದೇವರು ಊಟವನ್ನು ಕೇಳ್ತಾ ಇದ್ದಾನೆ ಅಂತ ಅರ್ಥ. ನಾವು ಆಗ ಊಟವನ್ನು ಅಂದರೆ ಬೆಳಗ್ಗೆ ತಿಂಡಿಯನ್ನು ಮಾಡಲೇಬೇಕು. ಆದರೆ ಇಲ್ಲ, ನನಗೆ 10 ಗಂಟೆ 11 ಗಂಟೆವರೆಗೆ ಹಸಿವೆ ಆಗಲ್ಲ ಅಂತ ಆದರೆ ಆಗ ಏನೂ ತೊಂದರೆ ಇಲ್ಲ. ಅದಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಸ್ಟ್ ಅಂತ ಅಂದ್ಕೊಂಡು 8 ಗಂಟೆಗೆ ಊಟ ಅಥವಾ ಬ್ರೇಕ್ಫಾಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟೊತ್ತಿಗೆ ಹಸಿವೆ ಆಗುತ್ತೋ ಅಷ್ಟೊತ್ತಿಗೆ ಊಟ ಮಾಡಿ. ಅದರಲ್ಲೂ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಎಲ್ಲ ಮಾಡುವಂಥವರಿಗೆ ತುಂಬ ಅನುಕೂಲ. ಹಸಿವೆ ಆಗೋದಿಲ್ಲ ಅಂತ ಆದರೆ 10 ಗಂಟೆಗೂ 11 ಗಂಟೆಗೂ ಊಟ ಮಾಡಿ ಮತ್ತೆ ಮುಂದಿನ ಊಟವನ್ನು 4 5 6 ಗಂಟೆ ಒಳಗಡೆ ಮುಗಿಸಿದರೆ ಆ ಒಂದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಚೆನ್ನಾಗಾಗುತ್ತೆ. ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡುವವರಿಗೂ ನಾನು ಹೇಳೋದೇನು ಅಂತಂದರೆ, ಬೆಳಿಗ್ಗೆ ನಿಮಗೆ ಹಸಿವೆ ಚೆನ್ನಾಗಿ ಆಗ್ತಿದೆ ಅಂತಾದರೆ ಆಗ ಊಟ ಮಾಡಬೇಕು ಅಂತ. ಮುಂದಿನ ಊಟವನ್ನು ಬೇಕಿದ್ರೆ ನೀವು ಈ ಮುಂದಿನ 8 9 ತಾಸಿನ ಅವಧಿಯ ಆ ಸಮಯದಲ್ಲಿ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಬೆಳಿಗ್ಗೆ ಹಸಿವೆ ಆದಾಗ ಊಟ ಮಾಡಲೇಬೇಕು. ಬೆಳಿಗ್ಗೆ ಊಟ ಅಥವಾ ತಿಂಡಿಯನ್ನು ಎಷ್ಟೊತ್ತಿಗೆ ಮಾಡಬೇಕು ಅಂತ ಗೊತ್ತಾಯಿತು ನಮಗೆ. ಆದರೆ ಏನನ್ನು ಸೇವನೆ ಮಾಡಬೇಕು? ಒಂದು ಟ್ರೆಡಿಷನಲ್ ಆಗಿ ನಾವು ಸೇವನೆ ಮಾಡ್ತಾ ಬಂದಿರೋದು ಅದು ಉಪ್ಪಿಟ್ಟು, ಚಿತ್ರಾನ್ನನೋ, ದೋಸೆನೋ ಇಂಥವುಗಳನ್ನು ಸೇವನೆ ಮಾಡಬಹುದು. ಆದರೆ ಅಲ್ಲಿ ಸ್ವಲ್ಪ ಸಿಹಿ ಪ್ರಧಾನವಾದಂಥದ್ದು, ಅಂದರೆ ಈ ನಮ್ಮ ಊರುಗಳಲ್ಲಿ ಬೆಳಿಗ್ಗೆ ದೋಸೆ ಜೊತೆಗೆ ಜೋನಿ ಬೆಲ್ಲ ತುಪ್ಪವನ್ನು ಹಾಕೊಂಡು ಸೇವನೆ ಮಾಡ್ತಾರೆ. ಆ ಥರದನ್ನು ಸೇವನೆ ಮೊದಲ 4 ತುತ್ತಾದರೂ ಅದು ನಾವು ಅಂಥದ್ದನ್ನು ಸೇವನೆ ಮಾಡಿ, ನಂತರ ಬೇಕಿದ್ರೆ ಆ ದೋಸೆಗೆ ಸಾಂಬಾರನ್ನು ಹಾಕ್ಕೊಂಡು ತೆಗೆದುಕೊಳ್ಬೋದು. ಒಟ್ಟಲ್ಲಿ ತುಂಬ ಖಾರ ಇರುವಂಥದ್ದು, ತುಂಬ ಫ್ರೈ ಮಾಡಿರುವಂಥದ್ದು ಅಂಥದ್ದು ಜಾಸ್ತಿ ಬೇಡ. ನಾರ್ತ್ ಇಂಡಿಯಾದಲ್ಲೆಲ್ಲ ಇವನ್ ಪೂರಿಯನ್ನು ಕೂಡ ಬೆಳಿಗ್ಗೆ ಸೇವನೆ ಮಾಡ್ತಾರಂತೆ. ಅಲ್ಲಿಯ ವಾತಾವರಣಕ್ಕೆ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು, ಆದರೆ ನಮಗೆ ಅದು ಅಷ್ಟು ಸರಿಯಲ್ಲ. ಇಲ್ಲ, ನಾನು ಡಯಟ್ ಮಾಡ್ತಾ ಇದ್ದೇನೆ, ಬೆಳಿಗ್ಗೆ ನಾನು ಹಾಗೆ ಎಲ್ಲರ ಥರ ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ಇಡ್ಲಿ ಈ ಥರ ತಿನ್ಲಿಕ್ಕೆ ಆಗಲ್ಲ ಅಂತಾದರೆ, ಅಥವಾ ನಿಮ್ಮ ಪ್ರಕೃತಿಗೆ ಸರಿಯಲ್ಲ ಅಂತಾದರೆ, ಆಗ ನಿಮ್ಮ ಡಯಟ್ಗೆ ತಕ್ಕ ಹಾಗೆ, ಅಂದರೆ ನಿಮಗೆ ಬೊಜ್ಜು ಇಳಿಸ್ಕೊಳ್ಬೇಕು ಅಥವಾ ಶುಗರ್ ಲೆವೆಲ್ ಕಡಿಮೆ ಮಾಡಬೇಕು ಅಂತಾದರೆ 4 ದೋಸೆಯ ಬದಲು 2 ದೋಸೆ ತಿಂದು, ಉಳಿದ 2 ದೋಸೆಯ ಬದಲು ನೀವು ಬೇಳೆ, ಕಾಳು, ಸೊಪ್ಪು, ಹಣ್ಣು, ತರಕಾರಿಗಳು, ತುಪ್ಪ, ಎಣ್ಣೆ, ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ, ಈ ಥರದ್ದನ್ನು ಸೇವನೆ ಮಾಡಬಹುದು. ಆಗ ಅನುಕೂಲ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬದಲಿಗೆ ಬ್ರೆಡ್ಡನ್ನು, ಬಿಸ್ಕಿಟನ್ನು ಅಥವಾ ಯಾವುದೋ ಅಂಗಡಿಯಿಂದ ತಂದು ಕೆಚಪ್, ಜಾಮ್ ಈ ಥರದ್ದನ್ನು ಹಾಕ್ಕೊಂಡು ಸೇವನೆ ಮಾಡೋದು ಬೇಡ. ಮನೆಯಲ್ಲಿ ತಯಾರು ಮಾಡಿದ್ದನ್ನು ಮಾತ್ರ ಸೇವನೆ ಮಾಡೋಣ. ಇನ್ನು ಎಷ್ಟು ಸೇವನೆ ಮಾಡಬೇಕು? ಆಯುರ್ವೇದದ ಪ್ರಕಾರ ನಾವು ಹೊಟ್ಟೆಯ 3/4 ಭಾಗ ಊಟವನ್ನು ಮಾಡಬಹುದು. ಹಾಗೆ ಅಷ್ಟು ಮಾತ್ರ ಸೇವನೆ ಮಾಡೋದು ಒಂದು. ಇನ್ನೊಂದು, ಈಗ ಮಧ್ಯಾಹ್ನ ನನಗೆ 1-1:30 ಹೊತ್ತಿಗೆ ಲಂಚ್ ಬ್ರೇಕ್ ಇದೆ, ಆಗಲೇ ನಾನು ಊಟ ಮಾಡಬೇಕಾಗತ್ತೆ. ನನಗೊಂದು ಅರ್ಧ ಗಂಟೆಯೋ 1 ಗಂಟೆಯೋ ಸಮಯ ಸಿಗುತ್ತೆ. ಅಲ್ಲಿ ಅಷ್ಟೊತ್ತಿಗೆ ನೀವು ಹೇಳಿದ ಹಾಗೆ 75% ಊಟ ಮಾಡಿದ್ರೆ ಹಸಿವೆ ಆಗೋದಿಲ್ಲ. ಹಾಗಾದರೆ ಆಗ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂದರೆ, ಮಧ್ಯಾಹ್ನದ ಊಟಕ್ಕೆ ಹಸಿವೆ ಆಗುವಷ್ಟು ಮಾತ್ರ ನಾವು ಸೇವನೆ ಮಾಡಬೇಕು. ಅದು ಹೆಚ್ಚು ಅನುಕೂಲಕರ. ಮತ್ತು ಬ್ರೇಕ್ಫಾಸ್ಟ್ಗಿಂತ ಮೊದಲು ಟೀ ಕುಡಿಯುವ ರೂಢಿ ತುಂಬ ಜನರಿಗಿದೆ. ದಯವಿಟ್ಟು ಆ ಥರ ಮಾಡಬೇಡಿ. ನಾನೊಂದು ಗ್ಲಾಸ್ ನೀರು ಕುಡ್ಕೊಂಡು ಆಮೇಲೆ ಟೀ ಕುಡಿತೇನೆ, ಇಲ್ಲ. ನೀವು ನಿಮ್ಮ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಮುಗಿದ ನಂತರ ಮಾತ್ರ ನೀವು ಟೀ ಕುಡಿಬೋದು. ಅಥವಾ ಒಂದು 4 ತುತ್ತು ದೋಸೆಯೋ ಇನ್ನೇನೋ ತಿಂದು ಅದರ ನಂತರ ತಿಂಡಿ ಮಾಡ್ತಾನೆ ನೀವು ಟೀ ಕುಡಿದು ಅಥವಾ ಕಾಫಿ ಕುಡಿಯೋದು ಮಾಡಿದ್ರೆ ತೊಂದರೆ ಇಲ್ಲ. ಇನ್ನು 3ನೇದು ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟ ಪ್ರಿನ್ಸಿಪಲ್ ಮೀಲ್, ಅಂದರೆ ತುಂಬ ಸ್ಪೆಷಲ್ ಆಗಿರುವಂಥ, ಸ್ವಲ್ಪ ಹೆವಿ ಸೇವನೆ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಸಮಯ ಅದು.
ನೀವು ಕೇಳಿರ್ಬೋದು ಬೆಳಗ್ಗೆಯ ಸಮಯದಲ್ಲಿ ಹೆವಿ ತಿನ್ನಬೇಕು, ಮಧ್ಯಾಹ್ನ ಸ್ವಲ್ಪ ಕಡಿಮೆ, ರಾತ್ರಿ ಇನ್ನೂ ಕಡಿಮೆ ಅಂತ. ಖಂಡಿತ ಹಾಗಿಲ್ಲ. ಸೂರ್ಯ ಹೇಗಿದಾನೋ ಹಾಗೆ ನಮ್ಮ ಅಗ್ನಿ ಇದೆ ಅಥವಾ ನಮ್ಮ ಜೀರ್ಣಶಕ್ತಿ ಇರುತ್ತೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಹಾಗಾಗಿ ಮಳೆಗಾಲದಲ್ಲಿ ಮೋಡ ಕವಿದಾಗ ನಮಗೆ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಸೂರ್ಯ ತುಂಬ ಸ್ಟ್ರಾಂಗ್ ಇರುವಾಗ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಮಧ್ಯಾಹ್ನದ ಊಟದಲ್ಲಿ ನಾವು ಹೆವಿ ಫುಡ್ಡನ್ನು ಸೇವನೆ ಮಾಡಬಹುದು, ಬೆಳಿಗ್ಗೆ ಅಥವಾ ರಾತ್ರಿ ಅಲ್ಲ. ಹಾಗಾಗಿ ಒಂದು 15 ದಿವಸಕ್ಕೊಮ್ಮೆ ನಾವು ಕರಿದ ಪದಾರ್ಥವನ್ನು ತಿನ್ನೋದಿದ್ರೆ ಮಧ್ಯಾಹ್ನದ ಊಟ ಜೊತೆಗೆ ತೆಗೆದುಕೊಳ್ಬೋದು. ಯಾಕೆಂದರೆ ನಮಗೆ ಆಯುರ್ವೇದ ಒಂದು ಅವಕಾಶ ಕೊಡುತ್ತೆ. ಏನಂತಂದರೆ ಅಪರೂಪಕ್ಕೊಮ್ಮೆ ಕರಿದ ಪದಾರ್ಥಗಳಂಥ ಹೆವಿ ಫುಡ್ಡನ್ನು ನಾವು ನಮ್ಮ ಆಹಾರದ ಒಂದು ಕಾಲು ಭಾಗದಷ್ಟು ಸೇವನೆ ಮಾಡಿದರೆ ತೊಂದರೆ ಇಲ್ಲ ಅಂತ. ಹಾಗಾಗಿ ಪುರಿಯನ್ನೋ ಇನ್ನೇನನ್ನೋ ನಾವು ಖಂಡಿತ ಮಧ್ಯಾಹ್ನದ ಊಟ ಜೊತೆಗೆ ಸೇವನೆ ಮಾಡಬಹುದು. ಇನ್ನು ವೇಟ್ ಲಾಸ್ ಮಾಡಲಿಕ್ಕೆ ಡಯಟ್ ಮಾಡುವಂಥವರಿಗೆ ಹಸಿ ತರಕಾರಿಗಳನ್ನು ಅಥವಾ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಳೆ ಕಾಳುಗಳನ್ನು, ಈ ಥರದ ಜೀರ್ಣಕ್ಕೆ ಹೆವಿ ಆಗಿರುವಂತಹ ಆದರೆ ನಮಗೆ ಕ್ಯಾಲೋರಿ ಕೊಡದೇ ಇರುವಂತಹ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಲಿಕ್ಕೆ ಇದು ಒಳ್ಳೆ ಟೈಮ್. ಬೆಳಿಗ್ಗೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅಂತಹ ಪದಾರ್ಥಗಳನ್ನು ಸೇವನೆ ಮಾಡ್ಬೋದು. ಎಷ್ಟು ಹೊತ್ತಿಗೆ ಮಧ್ಯಾಹ್ನದ ಊಟ ಮಾಡಿದ್ರೆ ಒಳ್ಳೆಯದು? ಭಾಳಷ್ಟು ಜನರಿಗೆ ಈ ಲಂಚ್ ಬ್ರೇಕ್ ಅಂತಿರುತ್ತೆ, ಆಗಲೇ ಮಾಡ್ಕೊಳ್ಬೇಕು, ಪರವಾಗಿಲ್ಲ. ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು, ರಾತ್ರಿ ಊಟವನ್ನು ಹೊಂದಿಸ್ಕೊಳ್ಳಿ. ಆದರೆ ಆದಷ್ಟು 12 ಗಂಟೆ ಆದ ನಂತರ ಎಷ್ಟಾಗುತ್ತೋ ಅಷ್ಟು ಬೇಗ ನಾವು ಮಧ್ಯಾಹ್ನದ ಊಟ ಮಾಡಿದರೆ ಒಳ್ಳೆಯದು. ಯಾಕೆ ಅಂದರೆ 12 ಗಂಟೆಗೆ ಸೂರ್ಯ ತುಂಬ ಸ್ಟ್ರಾಂಗ್ ಇರ್ತಾನೆ. ಆ ಸಮಯದಲ್ಲಿ ಸಂಧ್ಯಾ ವಂದನೆ ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಿ, ಬೇಕಿದ್ರೆ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ನಂತರ ಊಟವನ್ನು ಸೇವನೆ ಮಾಡಬೇಕು. ಆದರೆ ಕೆಲವೊಮ್ಮೆ ಆಗೋದಿಲ್ಲ, 1-1:30 ಗಂಟೆನೂ ಆಗುತ್ತೆ ಅಂದರೆ ಪರವಾಗಿಲ್ಲ. ಆದರೆ ನಾವಾಗಿ ಅನಿವಾರ್ಯ ಸಂದರ್ಭದಲ್ಲಿ ಓಕೆ, ನಾವಾಗಿ ಆ ಊಟವನ್ನು ಲೇಟ್ ಮಾಡೋದು ಸರಿಯಲ್ಲ. ಆದರೆ ಇದಕ್ಕಿಂತ ಹೆಚ್ಚು ಮಹತ್ವದ್ದೇನು ಅಂತಂದರೆ ಹಸಿವೆ ಆಗಿರಬೇಕು. ಹಾಗಾಗಿ ಹಸಿವೆ ಆಗಿಲ್ಲ ಅಂತ ಆದರೆ ಅದು ಬೇಕಾದರೆ 3 ಗಂಟೆ ಆಗಲಿ 4 ಗಂಟೆ ಆಗಲಿ ಊಟ ಬೇಡ. ಹಸಿವೆ ಆದ ನಂತರವೇ ಊಟ ಮಾಡೋದು ಒಳ್ಳೆಯದು. ಇನ್ನು 4ನೇ ಆಹಾರದ ಸಮಯ ಅಂತಂದರೆ ಸಂಜೆಯ ಸ್ನ್ಯಾಕ್ಸ್. ಆ ಥರ ತುಂಬ ಜನ ಅಂದ್ಕೊಳ್ಬೋದು, ಆಯುರ್ವೇದದಲ್ಲಿ ಹೇಳಿದ್ದು 1 ಊಟ, ನಾವು ಆಮೇಲೆ ಶಾಸ್ತ್ರದಲ್ಲಿ 2 ಊಟ ಅಂತ ಬದಲಾಯಿತು, ನಾವು ಈಗ 3 ಊಟ ಮಾಡ್ತಾ ಇದ್ದೇವೆ, ಮತ್ತು 4ನೇದೊಂದನ್ನು ಸೇರಿಸಬೇಕಾ ಸಂಜೆಯ ಸಮಯದಲ್ಲಿ? ಖಂಡಿತ ಇಲ್ಲ. ನಾವು ಆ ಥರ ಸಂಜೆಯ ಸ್ನ್ಯಾಕ್ಸ್ ಅಂತ ತೆಗೆದುಕೊಳ್ಳೋದನ್ನು ಬಿಟ್ಟರೆ ಒಳ್ಳೆಯದು. ಅಪರೂಪಕ್ಕೊಂದ್ಸಲ ನಾವು ರೂಲ್ ಬ್ರೇಕ್ ಮಾಡಿದರೆ ತೊಂದರೆ ಇಲ್ಲ. ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರ ಜೊತೆಗೆ ಏನೋ ತೆಗೆದುಕೊಳ್ಬೇಕು ಅನ್ಸುತ್ತೆ, ಟೀ ಕುಡಿಬೇಕು ಅನ್ಸುತ್ತೆ, ಪರವಾಗಿಲ್ಲ, ಆ ಥರ ಮಾಡ್ಬೋದು. ಆದರೆ ಆ ಥರ ಸ್ನ್ಯಾಕ್ಸ್ ತೆಗೆದುಕೊಳ್ಳುವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಹೆವಿಯಾಗಿ ತಿಂದು, ಅಂದರೆ ಹೆವಿಯಾಗಿ ಅಂದರೆ ಊಟದ ಥರ ತಿಂದು, ಅದರಲ್ಲೆಲ್ಲದನ್ನು ತುಂಬ ಫ್ರೈಡ್ ಐಟಮ್ಸ್ ತಿನ್ನಬೇಕು, ಹೆವಿ ಇರೋದನ್ನು ತಿನ್ನಬೇಕು ಅಂತಲ್ಲ, ನಾವು ಒಂದು ಹೊಟ್ಟೆಯ ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಎಲ್ಲವನ್ನು ತಿಂದು ರಾತ್ರಿಯ ಊಟನ ಸ್ಕಿಪ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದಲ್ಲದೆ ಹೋದರೆ ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ರಾತ್ರಿಯ ಊಟಕ್ಕೆ ಹಸಿವೆ ಆಗುವ ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕು. ಆ ಥರ ತೆಗೆದುಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಚಿಕ್ಕ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಅಂತಾದರೆ ಅವರಿಗೆ ಖಂಡಿತ ಕೊಡ್ಬೋದು. ಅವರಿಗೆ ಕೊಡುವಾಗಲೂ ಕೂಡ ಅವರ ರಾತ್ರಿಯ ಊಟ ದೂರ ಇಲ್ಲ ಅಂತಾದರೆ ಅವರಿಗೆ ರಾತ್ರಿಗೆ ಹಸಿವೆ ಆಗುವ ರೀತಿಯಲ್ಲಿ ಕೊಟ್ಟರೆ ಹೆಚ್ಚು ಒಳ್ಳೆಯದು. ಇನ್ನು 5ನೇದಾಗಿ ರಾತ್ರಿಯ ಊಟ. ಆಯುರ್ವೇದ ಅಥವಾ ಭಾರತೀಯ ಶಾಸ್ತ್ರಗಳಷ್ಟೇ ಹೇಳೋದಲ್ಲ, ಈಗ ಮಾಡರ್ನ್ ಸೈನ್ಸ್ ಕೂಡ ಹೇಳ್ತಾ ಇದೆ ಸನ್ರೈಸ್ ಟು ಸನ್ಸೆಟ್ ಊಟವನ್ನು ಮಾಡೋದು ತುಂಬ ಒಳ್ಳೆಯದು ಅಂತ. ಅಂದರೆ ಬೆಳಿಗ್ಗೆ ಸೂರ್ಯೋದಯದ ನಂತರ ಸೂರ್ಯಾಸ್ತದ ಒಳಗಡೆ ನಮ್ಮ ಆಹಾರ ಸೇವನೆ ಇರಬೇಕು, ಅದರಿಂದ ತುಂಬ ಅನುಕೂಲ ಅಂತ. ಹಾಗಾಗಿ ನಾವು ಆದಷ್ಟು ಆ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಾಗೋದಿಲ್ಲ ಅಂತಾದರೆ ಆಯುರ್ವೇದದಲ್ಲಿ ಒಂದು ಸ್ವಲ್ಪ ಸಡಿಲಿಕೆ ಇದೆ. ಏನಂದರೆ ಸೂರ್ಯಾಸ್ತ ಆದ 1 ಮುಹೂರ್ತದ ಸಮಯದಲ್ಲಿ ಊಟ ಮಾಡಬೇಕು. ಅಂದರೆ ಸೂರ್ಯಾಸ್ತ ಆಗಿ 1/4 ಗಂಟೆ ಸಮಯದಲ್ಲಿ ಊಟ ಮಾಡೋದು ಒಳ್ಳೆಯದು. ಸೂರ್ಯಾಸ್ತ ಆಗುವ ಸಮಯ ಇದೆಯಲ್ಲ, ಅದು ಊಟಕ್ಕೆ ನಿಷಿದ್ಧವಾದ ಸಮಯ. ಯಾಕೆಂದರೆ ಇದು ಸಂಧ್ಯಾಕಾಲ. ಆಗ ನಾವು ಪ್ರಾರ್ಥನೆ, ಭಜನೆ, ಧ್ಯಾನ ಇಂಥದನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಸಮಯ. ಆ ಸಮಯವನ್ನು ದಾಟಿದ ನಂತರ ನಾವು ಊಟವನ್ನು ಮಾಡಲಿಕ್ಕೆ ತಡ ಮಾಡಬಾರ್ದು. ಯಾಕೆಂದರೆ ಊಟ ತಡವಾದಷ್ಟು ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳಾಗ್ತವೆ. ಒಂದು, ನಾವು ನಿದ್ದೆಗೆ ಹೋಗಲಿಕ್ಕೆ ಲೇಟ್ ಮಾಡಬೇಕಾಗತ್ತೆ ಅನ್ನೋದು ಒಂದು. ಅದಕ್ಕಿಂತ ಹೆಚ್ಚಾಗಿ ಸೂರ್ಯ ಮುಳುಗಿದ ನಂತರ ನಿಧಾನವಾಗಿ ನಮ್ಮ ಹೊಟ್ಟೆಯ ಫ್ಯಾಕ್ಟ್ರಿ ಎಲ್ಲ ಬೀಗ ಹಾಕ್ಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಎನ್ಸೈಮ್ಸ್ ಪ್ರೊಡಕ್ಷನ್ ಸ್ವಲ್ಪ ಅಂದರೆ ರಿಲೀಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಆಗ್ತಾ ಹೋದ ನಂತರ ನಾವು ಲೇಟಾಗಿ ಊಟ ಮಾಡಿದರೆ ಆಗ ಜಬರ್ದಸ್ತಾಗಿ ನಾವು ಆ ಫ್ಯಾಕ್ಟ್ರಿಯ ಬಾಗಿಲನ್ನು ತೆಗೆಸ್ದಂಗೆ ಆಗುತ್ತೆ. ಅಂದರೆ ಇನ್ಸುಲಿನ್ ಆಗ ಮತ್ತೆ ಅದಕ್ಕೆ ಬಡದು ಎಬ್ಬಿಸಿ ನಾವು ಇನ್ಸುಲಿನ್ ಬಿಡುಗಡೆ ಮಾಡಿಸಿದ ಹಾಗೆ. ಆ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಕ್ಷಣಕ್ಕೆ ಅದು ಆಯಿತು ಪ್ರೊಡ್ಯೂಸ್ ಮಾಡಿ ಕೊಡ್ತು, ಆದರೆ ಅದಕ್ಕೆ ಸಿಟ್ಟು ಬಂದು ಮುಂದೊಂದು ದಿನ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ, ಡಯಾಬಿಟಿಸ್ ಬರುತ್ತೆ, ಬೊಜ್ಜು ಬರುತ್ತೆ, ಈಗ ಮುಂದೆ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ರಾತ್ರಿಯ ಊಟವನ್ನು ಎಷ್ಟಾಗತ್ತೋ ಅಷ್ಟು ಬೇಗ ಮುಗಿಸಿ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ ಮುಂದೆ ಸಮಸ್ಯೆ ಕಟ್ಟಿಟ್ಟ ಗೊತ್ತಿ. ತುಂಬ ಜನ ಹೇಳ್ಬೋದು, ನಾನು ಏನು ಆ ಥರದ್ದು ಮಾಡ್ತೇನೆ, ಚೆನ್ನಾಗಿ ವ್ಯಾಯಾಮ ಮಾಡ್ತೇನೆ, ಆದರೂ ನಂಗೆ ಶುಗರ್ ಬಂತು, ಬೊಜ್ಜು ಬಂತು ಅಂತ. ಅದಕ್ಕೆ ರಾತ್ರಿಯ ಊಟ ಕಾರಣ ಆಗಿರ್ಬೋದು. ಮತ್ತು ಇನ್ನೊಂದು ತುಂಬ ನೆನಪಿಟ್ಕೊಳ್ಬೇಕಾಗಿರೋ ವಿಷಯ ಏನು ಅಂತಂದರೆ, ರಾತ್ರಿಯ ಊಟ ಎಷ್ಟು ಲೈಟ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಯಾಕೆ ಅಂದರೆ ರಾತ್ರಿ ಸೂರ್ಯ ಮುಳುಗಿ ಆಗಿದೆ. ನಾನು ಆಗಲೇ ಹೇಳಿದ ಹಾಗೆ ಸೂರ್ಯನ ಎಷ್ಟು ಸ್ಟ್ರಾಂಗ್ ಇರ್ತಾನೋ ಅಷ್ಟು ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂತ. ಸೂರ್ಯ ಮುಳುಗಿ ಆದ ನಂತರ ನಾವು ಹೆವಿ ತಿಂದರೆ ಹೇಗೆ ಜೀರ್ಣ ಆಗ್ಲಿಕ್ಕೆ ಸಾಧ್ಯ? ಸರ್ವೇಪಿ ಮಂದಾಗ್ನವು ಅಂತ ಆಯುರ್ವೇದ ಹೇಳುತ್ತೆ. ಎಲ್ಲ ರೋಗಗಳಿಗೆ ಮೂಲವಾದಂತಹ ಮಂದಾಗ್ನಿ ಸಮಸ್ಯೆ ಉಂಟಾಗತ್ತೆ ಅಥವಾ ಆಮ ಉಂಟಾಗತ್ತೆ. ಅದರಿಂದ ತುಂಬ ಥರ ಸಮಸ್ಯೆಗಳು ಮುಂದೆ ಭವಿಷ್ಯದಲ್ಲಿ ಬಂದೇ ಬರ್ತವೆ. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಕಾಯಿಲೆಗಳು, ಬರೇ ಡಯಾಬಿಟಿಸು ಬೊಜ್ಜು ಅಂತಲ್ಲ, ಇವನ್ ಕ್ಯಾನ್ಸರ್ನಂಥ ಕಾಯಿಲೆಗಳಿಗೂ ಕೂಡ ಈ ಥರದ ತಪ್ಪು ಕಾರಣ ಆಗ್ಬೋದು ಅಂತ.
ಸಾಮಾನ್ಯವಾಗಿ ನಾನು ಈ ಅಲರ್ಜಿ ಸಮಸ್ಯೆ, ಅಸ್ತಮಾ ಸಮಸ್ಯೆ ಇರುವಂಥವರಿಗೆ ರಾತ್ರಿಯ ಊಟದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಕರಿದ ಪದಾರ್ಥಗಳು, ನಾನ್ ವೆಜ್ ಇಂಥವುಗಳನ್ನು ಸೇವನೆ ಮಾಡಲೇಬೇಡಿ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ ಆ ಥರ ಸೇವನೆ ಮಾಡಿದಾಗ ಅದು ಅವರ ಅಲರ್ಜಿ ಸಮಸ್ಯೆಯನ್ನು ಇನ್ನೂ ಹೆಚ್ಚು ಮಾಡುತ್ತೆ ಅಂತ. ಇನ್ನು ಒಂದಿಷ್ಟು ವಿಚಾರಗಳು ಅಥವಾ ಒಂದಿಷ್ಟು ಪ್ರಶ್ನೆಗಳು ನಿಮಗೆ ಏನೇನು ಬರ್ಬೋದು ಅನ್ನೋದನ್ನು ನಾನು ಊಹೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಇನ್ನು ಪ್ರಶ್ನೆಗಳಿದ್ರೆ ನೀವು ಆಮೇಲೆ ಕಮೆಂಟ್ ಮಾಡಿ ಕೇಳ್ಬೋದು. ಮೊದಲನೇದಾಗಿ ರಾತ್ರಿ ಅನ್ನ ಹಾಲು ಅಂತ ಹೇಳ್ತಾರಲ್ವಾ, ರಾತ್ರಿ ಹಾಲು ಕುಡಿಯೋದು ಒಳ್ಳೆಯದು ಅಂತ ಹೇಳ್ತಾರಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಹೌದು. ಆದರೆ ನಮ್ಮ ರಾತ್ರಿಯು ಅವರ ಆ ನಿಯಮಗಳನ್ನು ಹೇಳಿದ ರಾತ್ರಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಅವರ ಪ್ರಕಾರ ರಾತ್ರಿ ಊಟವೇ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಹಾಲು ಕುಡ್ಕೊಂಡು ಮಲ್ಕೊಳ್ಳೋದು, ಅಥವಾ ಸ್ವಲ್ಪ ಅನ್ನ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಸೂರ್ಯಾಸ್ತದ 3/4 ಗಂಟೆಗೆ ಅಥವಾ ಸೂರ್ಯಾಸ್ತಕ್ಕಿಂತ ಮೊದಲೇ ಊಟ ಮಾಡಿ ಮುಗಿಸ್ಬಿಡೋದು. ಅಂದರೆ ಈಗಿನ ಸಮಯದ ಪ್ರಕಾರ ಹೇಳಬೇಕು ಅಂದರೆ ಒಂದು ಸಂಜೆ 6:30ಯಿಂದ 7:30 ಒಳಗಿನ ಆ ಸಮಯ ಅಂತ ಹೇಳ್ಬೋದು. ಸೊ ಆ ಸಮಯದಲ್ಲಿ ನಾವು ಈ ಊಟ ಮಾಡ್ತಾ ಇದ್ದೀವಾ ಅನ್ನೋದು ಒಂದು. ಮತ್ತು ಹಾಲನ್ನು ಜೀರ್ಣ ಮಾಡಿಕೊಳ್ಳುವಷ್ಟು ನಾವು ದೈಹಿಕ ಶ್ರಮವನ್ನು ಇಡೀ ದಿನ ಮಾಡಿರ್ತೇವಾ ಅನ್ನೋದು ಎರಡನೇದು. ಅವರು ಬರೇ ಅನ್ನ ಮತ್ತು ಹಾಲನ್ನು ಸೇವನೆ ಮಾಡ್ತಾ ಇದ್ರು. ನಾವು ಬರೇ ಅನ್ನ ಹಾಲು ತಗೊಳ್ಳೋದಿಲ್ಲ. ಅನ್ನ ಹಾಲು ಅಥವಾ ಬರೇ ಹಾಲು ಯಾವುದೇ ಇದ್ದರೂ ಅದನ್ನು ಉಳಿದ ಪದಾರ್ಥಗಳ ಜೊತೆಗೆ ಸೇವನೆ ಮಾಡೋದು ತುಂಬ ತಪ್ಪು, ಅದಕ್ಕೆ ವಿರುದ್ಧ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ರಾತ್ರಿಯ ಊಟದಲ್ಲಿ ಹಾಲನ್ನು ಸ್ಕಿಪ್ ಮಾಡೋದು ಒಳ್ಳೆಯದು. ರಾತ್ರಿಯ ಹಾಲನ್ನು ನಾವು ಕುಡಿಬೇಕು ಅನಿಸಿದರೆ ಅದನ್ನು ಸಂಜೆ ಊಟಕ್ಕಿಂತ 1 ಗಂಟೆ ಮೊದಲು ಹಾಗೆ ಸ್ವಲ್ಪ ಅದು ಜೀರ್ಣ ಆಗುವ ರೀತಿಯಲ್ಲಿ ತೆಗೆದುಕೊಳ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಕೆಲವರು ಕೇಳ್ಬೋದು, ಮಧ್ಯದಲ್ಲಿ ನನಗೆ ಕೆಲವೊಮ್ಮೆ ಹಸಿವೆ ಆಗುತ್ತೆ, ಪದೇ ಪದೇ ಹಸಿವೆ ಆಗ್ತಾ ಇರುತ್ತೆ, ಆಗ ನಾನು ಏನೇನು ತಿನ್ಬೋದು ಅಂತ. ಮೊದಲನೇದಾಗಿ ಆ ಥರ ಪದೇ ಪದೇ ಹಸಿವೆ ಆಗುತ್ತೆ ಅನ್ನೋದು ಅದು ಬಹುಶಃ ಒಂದು ನಿಮಗೆ ಏನೋ ತೊಂದರೆ ಇರಬೇಕು, ಸಮಸ್ಯೆ ಇರಬೇಕು, ಅಥವಾ ನಿಮಗೆ ಮಾನಸಿಕವಾದ ಕಾರಣದಿಂದ, ಆಂಗ್ಸೈಟಿಯೋ ಇನ್ನೇನೋ ಕಾರಣದಿಂದ ಅಥವಾ ಬೋರ್ ಬಂದು ನೀವು ಪದೇ ಪದೇ ಫುಡ್ಡನ್ನು ತೆಗೆದುಕೊಳ್ತಾ ಇದ್ದಿರ್ಬೋದು. ಆದರೆ ಆ ಥರ ತೆಗೆದುಕೊಳ್ಳೋದು ಸರಿಯಲ್ಲ. ಆದಷ್ಟು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿಯ ಊಟ ಸಾಧ್ಯ ಆದರೆ ದಿನಕ್ಕೆ 2 ಊಟದಲ್ಲಿ ಮುಗಿಸೋದು, ಈ ಥರ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಆದರೂ ಇಲ್ಲ ಮಧ್ಯದಲ್ಲಿ ತುಂಬ ಹಸಿವೆ ಆಗುತ್ತೆ ಅಂತಾದರೆ ಆಗ ಹಣ್ಣುಗಳನ್ನು ಅಥವಾ ಸ್ವಲ್ಪ ಈ ಖರ್ಜೂರದಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಹಾಲು ಈ ಥರದ್ದನ್ನು ತೆಗೆದುಕೊಳ್ಬೋದು. ಅಲ್ಲದೆ ಹೋದರೆ ಈ ಊಟಗಳ ಮಧ್ಯದಲ್ಲಿ ನಾವು ಬರೇ ಬಾಯಾರಿಕೆ ಆದಾಗ ನೀರು ಕುಡಿಯೋದು ಮಾತ್ರ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಮತ್ತೆ ನಾವು ನಮ್ಮ ಎಂಜೈಮ್ಸ್ಗೆ, ಹಾರ್ಮೋನ್ಸ್ಗೆ, ಇನ್ಸುಲಿನ್ ಹಾರ್ಮೋನ್ಸ್ಗೆ ಮತ್ತೆ ಮಧ್ಯದಲ್ಲಿ ನಾವು ಏನನ್ನೋ ಒಂದು ಸ್ವಲ್ಪ ಬಾಯಿಗೆ ಹಾಕಿದರೂ ಕೂಡ ಅವುಗಳಿಗೆ ಬಡಿದೆಬ್ಬಿಸಿ ಮತ್ತೆ ಕೆಲಸ ಮಾಡಿಸ್ತಾರ ಆಗುತ್ತೆ. ಇದರಿಂದ ಖಂಡಿತ ಸಮಸ್ಯೆ ಬರುತ್ತೆ. ನಿಮಗೆ ಅನಿಸ್ಬೋದು, ಹಿಂದೆಲ್ಲ ಇಷ್ಟೊಂದು ಡಯಾಬಿಟಿಸ್ ಕೇಸಸ್ ಇರಲಿಲ್ಲ, ಇಷ್ಟೊಂದು ಕಾಯಿಲೆಗಳಿರಲಿಲ್ಲ, ಈಗ ಯಾಕೆ ಎಲ್ಲರಿಗೂ ಗ್ಯಾಸ್, ಎಲ್ಲರಿಗೂ ಆ್ಯಸಿಡಿಟಿ, ಎಲ್ಲರಿಗೂ ಡಯಾಬಿಟಿಸ್ ಅಂತ ಕೇಳ್ಬೋದು. ಮುಖ್ಯ ಕಾರಣ ಇದು ಅಂತ ನನಗನ್ಸುತ್ತೆ. ಯಾಕೆಂದರೆ ಹಿಂದೆಲ್ಲ ಊಟ ಮಾಡಿ ಮತ್ತೆ ಅದು ಚೆನ್ನಾಗಿ ಜೀರ್ಣ ಆಗಿ ಹೊಟ್ಟೆ ಚೆನ್ನಾಗಿ ಹಸಿವೆ ಆಗುವವರೆಗೂ ಕಾಯ್ತಿದ್ರು, ಮಧ್ಯದಲ್ಲಿ ಏನನ್ನೂ ಕೊಡ್ತಿರ್ಲಿಲ್ಲ. ಇದರಿಂದಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಇವತ್ತು ನಮಗೆ ಯಾರು ನೋಡಿದ್ರು ಆ್ಯಸಿಡಿಟಿ, ಗ್ಯಾಸ್, ಅದಕ್ಕೆ ಸಂಬಂಧಪಟ್ಟ ಹಲವಾರು ತೊಂದರೆಗಳು. ಮತ್ತು ದಿನಕ್ಕೆ 16 ಬಾರಿ ಟೀ ಕುಡಿಯೋದು. ಆದಷ್ಟು ಟೀಯನ್ನು ಬಿಟ್ಬಿಡ್ಲಿಕ್ಕೆ ಸಾಧ್ಯ ಆದರೆ ತುಂಬ ಒಳ್ಳೆಯದು. ಇಲ್ಲದೆ ಹೋದರೆ ಕಡಿಮೆ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ, ಮಧ್ಯಾಹ್ನ ಊಟದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಟೀ ಅಥವಾ ಕಾಫಿಯನ್ನು ಕುಡಿಯುವ ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು. ನನಗೆ ಈ ಕ್ಷಣಕ್ಕೆ ಯಾವ್ಯಾವ ನೆನಪಾಗಿದೆಯೋ ಅದೆಲ್ಲ ವಿಷಯಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಷ್ಟಾದ ಮೇಲೂ ನಿಮಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅವುಗಳಿಗೆ ಉತ್ತರ ಕೊಡ್ತೇನೆ. ಈ ವಿಡಿಯೋದ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಬಿಡೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.